ನೋಡಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿಯು ಕೂಡ ಒಂದು. ಎಲ್ರಿಗೂ ಕೂಡ ಅಂದರೆ 200 ಯೂನಿಟ್ ವಿದ್ಯುತ್ತು ಫ್ರೀಯಾಗಿ ಸಿಗ್ತಾ ಇದೆ. ಅಷ್ಟು ಮೇಲಿದ್ದರೆ ನೀವು ಅಮೌಂಟನ್ನು ಪೇ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಆದರೆ 200 ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇದ್ದರೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಖುಷಿಯಾಗಿ ಈ ಯೋಜನೆಯ ಫಲಾನುಭವಿಗಳು ಲಕ್ಷಾಂತರ ಜನ ಇದ್ದಾರೆ. 3 ವರ್ಷಗಳಿಂದಲೂ ಕೂಡ ಕರೆಂಟ್ ಬಿಲ್ ಕಟ್ಟದೆ ಉಚಿತವಾಗಿ ಕರೆಂಟನ್ನು ಬಳಸ್ತಾ ಇದ್ದಾರೆ. ಆದರೆ ಈಗ ಒಂದು ಶಾಕಿಂಗ್ ವಿಚಾರ, ಗೃಹಜ್ಯೋತಿಗೆ ಹೊಸ ನಿಯಮ ಬಂದಿದೆ. ಎಲ್ರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ವಿದ್ಯುತ್ತು ಸಿಗಲ್ಲ. ಕರ್ನಾಟಕದ ಗೃಹಜ್ಯೋತಿ ಯೋಜನೆಯಲ್ಲಿ ಎಲ್ಲ ಮನೆಗಳಿಗೂ ಕೂಡ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಕೊಡಲಾಗ್ತಾ ಇತ್ತು. ಆದರೆ ಕೆಲವರಿಗೆ ಇನ್ನು ಮುಂದೆ ಮತ್ತಷ್ಟು ಕಂಡೀಷನ್ಸ್ಗಳು ಜಾಸ್ತಿ ಆಗುತ್ತೆ. ಫ್ರೀ ಕರೆಂಟು ಸಿಗೋದಿಲ್ಲ. ಏನದು ಮತ್ತಷ್ಟು ಕಂಡೀಷನ್ಗಳು? ಯಾರಿಗೆಲ್ಲ ಸಿಗಲ್ಲ? ನಾವು 200 ಯೂನಿಟ್ಗಿಂತ ಒಳಗಡೆನೇ ಯೂಸ್ ಮಾಡ್ತೀವಲ್ಲ, ಹೇಗೆ? ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲಿದೆ. ನೋಡಿ, ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂತಹ ಉಚಿತ ವಿದ್ಯುತ್ ಯೋಜನೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಅತಿದೊಡ್ಡ ಸಹಾಯವನ್ನು ಮಾಡಿದೆ. ಯಾವ ರೀತಿ ಗೃಹ ಲಕ್ಷ್ಮಿಯಿಂದ ಉಪಯೋಗ ಪಡ್ಕೊಳ್ತಿದ್ದಾರೋ ಹೆಣ್ಮಕ್ಳು, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ, ಅದೇ ರೀತಿ ಗೃಹಜ್ಯೋತಿ ಲಕ್ಷಾಂತರ ಕುಟುಂಬಗಳ ಬಾಳು ಬೆಳಕಾಗಿದೆ ಅಂತಲೇ ಹೇಳಬಹುದು. ಪ್ರತಿ ತಿಂಗಳು ಪಾಪ ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ ಕಟ್ತಾಯಿದ್ರು. ತಲೆನೋವಾಗೋಗ್ಬಿಟ್ಟಿತ್ತು. 2 ತಿಂಗಳು 3 ತಿಂಗಳು ಕಟ್ಟೇ ಇಲ್ಲ ಅಂತ ಹೇಳಿ ಕರೆಂಟ್ ಕಿತ್ಕೊಂಡು ಹೋಗಿರೋದಿದೆ. ಎಷ್ಟೋ ಮಕ್ಕಳು ಪಾಪ ಮೇಣದ ಬತ್ತಿಯಲ್ಲಿ, ಸೀಮೆಣ್ಣೆ ಬತ್ತಿಯಲ್ಲಿ ಓದ್ತಾ ಇದ್ದಂಥದ್ದು ಕೂಡ ಇದೆ. ಮನೇಲಿ ಕರೆಂಟ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಮಾಡೋದು? ಎಷ್ಟೋ ಹೆಣ್ಣುಮಕ್ಕಳು ಅಡುಗೆ ಮಾಡೋದಕ್ಕೂ ಪರದಾಡಬೇಕಾಗಿತ್ತು. ಆದರೆ ಈ ಉಚಿತ ಕರೆಂಟ್ ಬಂದ ಮೇಲೆ ಆ ರೀತಿಯ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲ. ಸೊ ಗೃಹಜ್ಯೋತಿ ಯೋಜನೆ ಅಡಿ ಪ್ರತಿ ಮನೆಗೂ ಕೂಡ ನಾನು ಆರಂಭದಲ್ಲೇ ಹೇಳಿದೆ 200 ಯೂನಿಟ್ ತನಕ ಉಚಿತ ವಿದ್ಯುತ್ತನ್ನು ಕೊಡಲಾಗ್ತಾ ಇದೆ. ಆದರೆ ಇತ್ತೀಚೆಗೆ ಸರ್ಕಾರ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಗೃಹಜ್ಯೋತಿ ಯೋಜನೆಯ ಲಾಭ ಪಡೆಯುವುದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಮುಂದೆ ಕೆಲವೊಂದಿಷ್ಟು ನಿಯಮಗಳಿದೆ. ನೋಡಿ, ಗೃಹಜ್ಯೋತಿ ಯೋಜನೆ ಮುಖ್ಯ ಉದ್ದೇಶ ಜನರ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡೋದು, ಪ್ರತಿ ಮನೆಗಳಿಗೆ ತಿಂಗಳಿಗೆ 200 ಯೂನಿಟ್ ತನಕ ಉಚಿತ ವಿದ್ಯುತ್ತನ್ನು ಕೊಡೋದು. ಅಂದರೆ ಗೃಹಜ್ಯೋತಿ ಯೋಜನೆಯ ಮೂಲಕ ಸರ್ಕಾರ ನೇರವಾಗಿ ವಿದ್ಯುತ್ ಕಂಪನಿಗಳಿಗೆ ಸಬ್ಸಿಡಿ ಕೊಡುತ್ತೆ. ಅದರಿಂದ ಅರ್ಹ ಕುಟುಂಬಗಳಿಗೆ ಶೂನ್ಯ ವಿದ್ಯುತ್ ಬಿಲ್ ಅಂದರೆ 0 ಬರುತ್ತೆ. ಆದರೆ ಇತ್ತೀಚೆಗೆ ಸರ್ಕಾರ ಕೆಲವೊಂದಿಷ್ಟು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಬಂದಿದೆ. ಹಾಗಾದರೆ ಬದಲಾದ ನಿಯಮಗಳೇನು? ಪಾಯಿಂಟ್ ನಂಬರ್ 1, 200 ಯೂನಿಟನ್ನು ನೀವೇನಾದರೂ ಮೀರಿದ್ರೆ ಸಂಪೂರ್ಣವಾಗಿ ಬಿಲ್ಲನ್ನು ಕಟ್ಟಬೇಕು. ಸರ್ಕಾರ ಜಾರಿಗೆ ತಂದಂಥ ಹೊಸ ನಿಯಮದ ಪ್ರಕಾರ ನೀವು 1 ತಿಂಗಳಲ್ಲಿ 200 ಯೂನಿಟನ್ನು ಮೀರಿದ್ರೆ ಉಚಿತ ವಿದ್ಯುತ್ತು ನಿಮಗೆ ಸಿಗಲ್ಲ. ಸಂಪೂರ್ಣವಾಗಿ ನೀವು ಬಿಲ್ಲನ್ನು ಕಟ್ಟಲೇಬೇಕು. ಅಂದರೆ 201 ಯೂನಿಟ್ ಆಗಿದ್ರೂ ಕೂಡ ನೀವು ಸಂಪೂರ್ಣವಾಗಿ ಬಿಲ್ ಪೇ ಮಾಡಬೇಕು. ಸರಾಸರಿ ಬಳಕೆಯ ಆಧಾರದಲ್ಲಿ ಅರ್ಹತೆ ಅಂದರೆ ಕಳೆದ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆಯನ್ನು ಆಧರಿಸಿ ಉಚಿತ ವಿದ್ಯುತ್ತನ್ನು ನಿರ್ಧಾರ ಮಾಡಲಾಗುತ್ತೆ. ಉದಾಹರಣೆಗೆ ಸರಾಸರಿ ಬಳಕೆ ನೀವು 150 ಯೂನಿಟ್ ಮಾಡಿರ್ತೀರಾ, ಸುಮಾರು 165 ಯೂನಿಟು, ಇದಕ್ಕಿಂತ ಹೆಚ್ಚೇನಾದರೂ ನೀವು ಬಳಸಿದ್ರೆ ಹೆಚ್ಚುವರಿ ಯೂನಿಟ್ಗೆ ನೀವು ದುಡ್ಡು ಕಟ್ಟಲೇಬೇಕು. ನೋಡಿ, ಹೊಸ ಮನೆಗಳಿಗೆ ಕಡಿಮೆ ಯೂನಿಟ್ ಆರಂಭದಲ್ಲಿ ಸಿಗಬಹುದು. ಹೊಸ ಮನೆ ಅಥವಾ ಹೊಸ ಮೀಟರ್ ಏನಾದರೂ ಇದ್ದರೆ 53ರಿಂದ 59 ಯೂನಿಟ್ ಮಾತ್ರ ನಿಮಗೆ ಉಚಿತವಾಗಿ ಸಿಗುತ್ತೆ. ನಂತರ 1 ವರ್ಷದ ಸರಾಸರಿ ಬಳಕೆಯ ಆಧಾರದ ಮೇಲೆ ಅದನ್ನು ಹೆಚ್ಚು ಮಾಡಲಾಗುತ್ತೆ. ಅದರ ಜೊತೆಗೆ ಆಧಾರ್ ಲಿಂಕ್ ಮಾಡೋದು ಕಡ್ಡಾಯ. ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ವಿದ್ಯುತ್ ಖಾತೆಯನ್ನು ಆಧಾರ್ ಜೊತೆಗೆ ಲಿಂಕ್ ಮಾಡಿ. ಈ ಯೋಜನೆ ಕೇವಲ ಮನೆ ಬಳಕೆಗೆ ಮಾತ್ರ ಅನ್ವಯ ಆಗುತ್ತೆ. ಅಂಗಡಿ ಅಥವಾ ವ್ಯವಹಾರಗಳಿಗೆ ಇದು ಅನ್ವಯ ಆಗಲ್ಲ. ಮತ್ತು ಒಂದಷ್ಟು ಷರತ್ತುಗಳು, ಇದು ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಕರ್ನಾಟಕದ ನಿವಾಸಿಯಾಗಿರಬೇಕು, ಮನೆ ಬಳಕೆಯ ವಿದ್ಯುತ್ ಮೀಟರ್ ಇರಬೇಕು, ಪ್ರತಿ ತಿಂಗಳು ಸರಾಸರಿ 200 ಯೂನಿಟ್ ಒಳಗಡೆನೇ ಇರಬೇಕು, ಆಧಾರ್ ಲಿಂಕ್ ಮಾಡಿರಬೇಕು. ಹಾಗಾದರೆ ಕೆಲವೊಂದಿಷ್ಟು ಜನ ಅಂದ್ಕೊಳ್ತಿರ್ತೀರಾ, ಇದೆಲ್ಲ ಗೊತ್ತಿದೆ ಮೇಡಮ್, ನಮಗಿನ್ನೂ ಬಂದೇ ಇಲ್ಲ, ನಾವು ಹೊಸಬ್ರಿದ್ದೀವಿ, ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಹೇಳಿ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಗೃಹಜ್ಯೋತಿ ಸ್ಕೀಮನ್ನು ಆಯ್ಕೆ ಮಾಡಿ ಆಧಾರ್ ಮತ್ತು ಅಕೌಂಟ್ ಐಡಿಯನ್ನು ನಮೂದಿಸಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ನಿಮ್ಮ ಬಿಲ್ಲಲ್ಲಿ ನೆಕ್ಸ್ಟ್ ಮಂತು ನೀವು ಅದರಲ್ಲಿ 0 ಬರೋದನ್ನು ಕೂಡ ಕಾಣಬಹುದು. ಸೊ ಅತ್ಯಂತ ಉಪಯುಕ್ತವಾದಂತಹ ಯೋಜನೆ. ಕೆಲವೊಂದಷ್ಟು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. ಅದರ ನಿಯಮದ ಅನುಸಾರ ನೀವು ನಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಬಿಲ್ಲು ಸಂಪೂರ್ಣವಾಗಿ ಉಚಿತ.
ನೀವೇನಾದರೂ ಆ ನಿಯಮವನ್ನು ಮೀರಿದ್ರೆ ಸಂಪೂರ್ಣವಾಗಿ ಬಿಲ್ಲನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ನಾವು ಹೇಳೋದು ಪ್ರತಿಯೊಬ್ಬರೂ ಕೂಡ ವಿದ್ಯುತ್ ಬಳಕೆಯನ್ನು ನಿಯಂತ್ರಣ ಮಾಡಿ, ಗೌರ್ಮೆಂಟ್ ಏನು ಫೆಸಿಲಿಟೀಸ್ ಕೊಟ್ಟಿದೆ ಅದನ್ನು ಪ್ರತಿಯೊಬ್ಬರೂ ಕೂಡ ಉಪಯೋಗಿಸ್ಕೊಳ್ಳಿ. ಆಧಾರ್ ಲಿಂಕ್ ಮಾಡೋದು, ಸರಿಯಾದ ಮಾಹಿತಿ ಕೊಡೋದು ಬಹಳಷ್ಟು ಅತ್ಯಗತ್ಯ. ಸೊ ಹಾಗಾಗಿ ವರ್ಷದ ವಿದ್ಯುತ್ ಬಳಕೆಯ ಸರಾಸರಿಯನ್ನು ತೆಗೆದು ಈ ವರ್ಷದ ಫ್ರೀ ವಿದ್ಯುತ್ತನ್ನು ಕೊಡಲಾಗುತ್ತೆ. ಹಾಗಾಗಿ ನೀವು ಈ ತಿಂಗಳು ಏನು ಬಳಸಿದ್ರಿ ನೆಕ್ಸ್ಟ್ ಮಂತು ಅಷ್ಟೇ ಬಳಸಿ ಅಂತಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನೀವು ಫ್ರೀ ವಿದ್ಯುತ್ತನ್ನು ಪಡ್ಕೊಳ್ಬಹುದು.